ಪೊಡವಿಗೆ ಒಡೆಯನು ಅಡಗಿಕೊಂಡು ಕಡು ಬೆಡಗಿನೊಳಿರುತಿಹ ಗುಡಿಯ ನೋಡಿರಣ್ಣ ದೇಹದ ಗುಡಿಯ ನೋಡಿರಣ್ಣ ಗುಡಿಯ ನೋಡಿರಣ್ಣ ದೇಹದ ಗುಡಿಯ ನೋಡಿರಣ್ಣ. ಮೇಲಕ್ಕೆ ಏರಿದವನೇ ಗಟ್ಟಿ 6 3 ಕಟ್ಟಿ ಮೇಲಕ್ಕೆ ಏರಿದವನೇ ಗಟ್ಟಿ ಭೇರಿಕ ಹಳಿ ಶಂಕ ಭಾರಿ ಸುನಾದದಿ ಭೇರಿಕ ಹಳಿ ಶಂಕ ಭಾರಿ ಸುನಾದದಿ ಮೀರಿತಾನಂದ ತೋರಿ ಹೊಳೆಯುತಿಹ ಗುಡಿಯ ನೋಡಿರಣ್ಣ ದೇಹದ ಗುಡಿಯ ನೋಡಿರಣ್ಣ ಗುಡಿಯ ನೋಡಿರಣ್ಣ ದೇಹದ ಗುಡಿಯ ನೋಡಿರಣ್ಣ. ಬಹುದಿನ ತೇಗಿ ಹೋಳಿಗೆ ಪಾಯಸ ಸಾಗುತಿ ಹವು ದಿವಸ ಬಹುದಿನ ತೇಗಿ ಹೋಳಿಗೆ ಪಾಯಸ ಯೋಗಿ ರಾಜ ಶಿಶುನಾಳದೀಶ ಯೋಗಿ ರಾಜ ಶಿಶುನಾಳದೀಶ ನಾಗಿ ಪರಾತ್ಮರ ಬ್ರಹ್ಮರೂಪನಿಹ ಗುಡಿಯ ನೋಡಿರಣ್ಣ ದೇಹದ ಗುಡಿಯ ನೋಡಿರಣ್ಣ ಗುಡಿಯ ನೋಡಿರಣ್ಣ ದೇಹದ ಗುಡಿಯ ನೋಡಿರಣ್ಣ ಗುಡಿಯ ನೋಡಿರಿದು ಪೊಡವಿಗೆ ಒಡೆಯನು ಗುಡಿಯ ನೋಡಿರಿದು ಪೊಡವಿಗೆ ಒಡೆಯನು ಅಡಗಿಕೊಂಡು ಕಡು ಬೆಡಗಿನೊಳಿರುತಿಹ ಗುಡಿಯ ನೋಡಿರಣ್ಣ ದೇಹದ ಗುಡಿಯ ನೋಡಿರಣ್ಣ ಗುಡಿಯ ನೋಡಿರಣ್ಣ ದೇಹದ ಗುಡಿಯ ನೋಡಿರಣ್ಣ. ಆ ಗುಡಿಯ ನೋಡಿರಣ್ಣ ಕಾವ್ಯ ಖುಷಿ ಆಯ್ತಾ ಹಾಡಿ? ಹೇಳಬೇಕು ಮ್ಯಾಮ್. ಹೇಳಿ ಮ್ಯಾಮ್. ಹಬ್ಬ ನನಗೆ ಉಸಿರಾಡೋ ಥರ ಆಯಿತು ಇವಳು ಹಾಡು ಮುಗಿಸಿದ ಮೇಲೆ. ಎಲ್ಲಿ ಉಸಿರು ತಗೊಳಕ್ಕೆ ಜಾಗನೇ ಇಲ್ವಲ್ಲಮ್ಮ ಈ ಹಾಡಲ್ಲಿ. ಎಷ್ಟು ಕಷ್ಟಕರವಾದ ಹಾಡನ್ನು ಆರಿಸ್ಕೊಂಡಿದ್ದಾಳೆ ಇವಳು. ಅದಕ್ಕೊಂದು ಚಪ್ಪಾಳೆ ಬರಲೇಬೇಕು. ಎಸ್ಪೆಷಲಿ ಚರಣದಲ್ಲಂತೂ ನೀನು ತುಂಬ ಚಾಣಾಕ್ಷತನದಿಂದ ಉಸಿರು ತಗೊಂಡು ಅದನ್ನು ನೀಟಾಗಿ ಹಾಡಿ ಮುಗಿಸ್ತಿ. ಆದರೆ ಚರಣದ ಕೊನೆಯ ಸಾಲು ಮಾತ್ರ ಹೇಳು. ಯೋಗಿರಾಜ ಶಿಶುನಾಳದೀಶ ತಾನಾಗಿ ಪರಾತ್ಮರ ಬ್ರಹ್ಮರೂಪನಿಹ. ಅವರೋಹಣ ಥರ ಬರುತ್ತೆ ಆ ಸಾಲು ಫುಲ್ಲು. ಅದರಲ್ಲಿ ಯಾವುದೂ ಸ್ವರಸ್ಥಾನಗಳು ಕೂತ್ಕೊಳ್ಳಲಿಲ್ಲ. ಗಾಗರಿ ರಿ ನನ ಗರಿ ಸ ನಿ ದ ಪ ಮ ಗರಿ ಗ ಬರುತ್ತೆ. ಅದನ್ನು ಕರೆಕ್ಟಾಗಿ ಅದರ ಜಾಗದಲ್ಲಿ ಕೂರಿಸ್ಕೊಂಡು ನೀನು ಇನ್ನು ಹಿಡಿದು ಪ್ರಾಕ್ಟೀಸ್ ಮಾಡಬೇಕಾಗಿತ್ತು. ಅದೊಂದು ಜಾಗ ಬಿಟ್ಟರೆ ಮತ್ತು ನೀನು ಸಸ್ಟೈನ್ ಮಾಡಿದ್ದು, ಅಲ್ಲಿ ಪಲಕುಗಳನ್ನು ತಗೊಂಡಿದ್ದು ಅದೆಲ್ಲ ತುಂಬ ಚೆನ್ನಾಗಿತ್ತು. ಒಂದು ಕಷ್ಟಕರವಾದ ಹಾಡನ್ನು ಆಯ್ಕೆ ಮಾಡ್ಕೊಂಡಿದ್ದಿ, ಒಳ್ಳೆ ಹಾಡನ್ನು ಹಾಡಿದಿ, ಚೆನ್ನಾಗಿ ಹಾಡಿದೆಯಮ್ಮ. ಇನ್ನು ಬೇಕು, ವಿ ನೀಡ್ ಮೋರ್. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ವೇಮ್ಗಲ್ ಸರ್. ಕಷ್ಟಕರವಾದ ಹಾಡು, ನಾನು ಅದೇ ಯೋಚನೆ ಮಾಡ್ತಿದ್ದೆ. ಚರಣದಲ್ಲಿ ಅದು ಆ ಟ್ವಿಸ್ಟಿಂಗು ಅದನ್ನು ಎಷ್ಟು ಚೆನ್ನಾಗಿ ಅದನ್ನು ಮ್ಯಾನೇಜ್ ಮಾಡಿದ್ಯಮ್ಮ ನೀನು. ಚೆನ್ನಾಗಿ ಮಾಡಿದ್ಯಾ ಅದನ್ನು, ಬಟ್ ಚೆನ್ನಾಗಿ ಪ್ರೆಸೆಂಟು ಮಾಡಿದ್ಯಮ್ಮ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸರ್. ಮುನಿರಾಜು ಸರ್. ಶಿಶುನಾಳ್ ಶರೀಫ್ ಅಜ್ಜನ ಗೀತೆ, ಅಶ್ವಥ್ ಸರ್ ಅವರ ರಾಗ ಸಂಯೋಜನೆ. ಈ ಹಾಡಲ್ಲಿ ಒಂದು ವಿಶೇಷತೆ ಇದೆ, ಏನು ಗೊತ್ತಾ? ಇದು ಆದಿಪ್ರಾಸದ ಹಾಡು.
ಅಂತ್ಯಪ್ರಾಸ ಆದಿಪ್ರಾಸ ಅಂತ ಎರಡಿರುತ್ತೆ. ನೋಡಿ ಬೇಕಿದ್ರೆ ನೀವು ಆ ಎರಡು ಒಂದನೇ ಅಕ್ಷರ ಆದಮೇಲೆ ಎರಡನೇ ಅಕ್ಷರ ಬರುತ್ತಲ್ಲ, ಅದೆಲ್ಲರ ಅಕ್ಷರವೂ ಒಂದೇ ಆಗಿರುತ್ತೆ. ಫಸ್ಟ್ ಚರಣದಲ್ಲಿ 6-3 ಕಟ್ಟಿ ಬರುತ್ತಲ್ಲ, ರಾ 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 ಬರುತ್ತೆ. ಎರಡನೇ ಅಕ್ಷರ ಎಲ್ಲ ಆ ಸಾಲನ್ನ ಬರಿತಾ ಹೋದರೆ ರಾ 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 ಬರುತ್ತೆ. ಆಮೇಲೆ ಇನ್ನೊಂದು ಲಾಸ್ಟ್ ಚರಣದಲ್ಲಿ ಗಾ ಗಾ ಗಾಗ್ ಬರುತ್ತೆ. ಇದಕ್ಕೆ ಏನಾಗುತ್ತೆ ಅಂದರೆ ಅದನ್ನು ಒಟ್ಟಿಗೆ ಮಾಡಬೇಕು ಅಂದಾಗ ಸರ್ ಅಶ್ವಥ್ ಸರ್ ಏನು ಮಾಡಿದ್ದಾರೆ, ಅದನ್ನು ಹಾಗೆ ಪೂರ್ಣವಾಗಿ ಹಾಡ್ಕೊಂಡು ಬಂದು ಅದನ್ನು ನಿಲ್ಲಿಸ್ತಾರೆ. ಏನು ಅವ್ರ ಕಂಪೋಸಿಷನ್ನು ಮತ್ತು ಆ ಬರವಣಿಗೆ ಅದ್ಭುತ ಅಂದರೆ ಅದ್ಭುತ ಅಲ್ವಾ. ಸ್ವಲ್ಪ ಕಷ್ಟನೇ ಹಾಡೋದಕ್ಕೆ, ಉಸಿರೆಲ್ಲ ಕಟ್ಟಿ ಪದಗಳನ್ನು ಚೆನ್ನಾಗಿ ಹಾಡಬೇಕಲ್ವ. ಅದನ್ನು ಹಾಡಿದ್ರಿ, ಒಳ್ಳೆಯದಾಗಲಿಮ್ಮ. ಥ್ಯಾಂಕ್ ಯು ಸರ್.